ಹಲೋ ಫ್ರೆಂಡ್ಸ್, ನಮಸ್ಕಾರ. ಶಿರ್ಸಿಯಿಂದ ಕುಮಟಾ ಮಾರ್ಗದಲ್ಲಿ ತಾವು ಪ್ರಯಾಣಿಸ್ತಿರುವಾಗ ಬಂಡಲ ಗ್ರಾಮದಲ್ಲಿರುವಂತಹ ಈ ಅಶ್ವಿನಿ ಹೋಟೆಲ್ಗೆ ತಾವು ಒಂದು ಸರ್ತೆ ಖಂಡಿತ ಭೇಟಿ ನೀಡಿ. ನಾನು ನನ್ನ ಕುಟುಂಬ ಸಮೇತ ಇಲ್ಲಿ ಭೇಟಿ ಮಾಡಿದಾಗ ನನಗೆ ತುಂಬಾ ಖುಷಿ ಕೊಟ್ಟಿರೋ ಸಂಗತಿ ಏನಂದರೆ, ಪ್ಯೂರ್ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಸೆಕ್ಷನ್ ಸಪರೇಟ್ ಅಲ್ಲದೇ ಕಿಚನ್ ಕೂಡ ಇಲ್ಲಿ ಎರಡು ವಿಭಾಗಗಳಿಗೆ ಸಪರೇಟ್ ಆಗಿಯೇ ಇದೆ. ಫಸ್ಟ್ ಫ್ಲೋರ್ನಲ್ಲಿ ಲಾಡ್ಜಿಂಗ್ ಇದೆ ಹಾಗೂ ಟೆರೆಸ್ ಮೇಲೆ ಬಾರ್ ಕೂಡ ಇದೆ. ಲಿಫ್ಟ್ ಫೆಸಿಲಿಟಿ ಅಲ್ಲದೆ ಚಾರ್ಜಿಂಗ್ ಪಾಯಿಂಟ್, ಫಾರ್ ಮೆನ್ ಆ್ಯಂಡ್ ವುಮೆನ್ ಸಪರೇಟ್ ವಾಶ್ರೂಮ್ಸ್ ಮತ್ತು ಸ್ವಚ್ಛವಾಗಿರುವಂತಹ ವಾತಾವರಣ ಅಲ್ಲದೆ ಬಹಳ ಫ್ರೆಂಡ್ಲಿ ಆಗಿರುವಂಥ ಸಿಬ್ಬಂದಿ. ಈ ಸಂಗತಿಗಳು ನನಗೆ ನಿಜಕ್ಕೂ ಇಲ್ಲಿ ಮತ್ತೆ ಭೇಟಿ ಮಾಡಬೇಕು ಅನ್ನುವಂತಹ ಒಂದು ಇಂಪ್ರೆಷನನ್ನು ಬೇರೂರಿತು. ತುಂಬಾ ಐಟಮ್ ಇರುವಂತಹ ಒಂದು ಮೆನು ನೋಡಿ ನಾವು ಏನು ಆರ್ಡರ್ ಮಾಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ನಲ್ಲೇ ಇದ್ವಿ. ಅಷ್ಟರಲ್ಲಿಯೇ ಅಭಿ ಹಾಗೂ ಆತನ ಸೋದರ ಮಾವ ಕೃಷ್ಣ ಮತ್ತು ಭಾರ್ಗವ ತಮ್ಮ ನಿರ್ಧಾರಗಳನ್ನು ತಿಳಿಸಿಯೇ ಬಿಟ್ಟರು. ಸೊ ಮೊದಲು ನಾವು ಟೊಮೆಟೊ ಸೂಪ್ನಿಂದ ನಮ್ಮ ಸಂಜೆಯ ಉಪಹಾರವನ್ನು ಪ್ರಾರಂಭ ಮಾಡಿದ್ವಿ. ಟೊಮೆಟೊ ಸೂಪ್ ವಿತ್ ಕ್ರೀಮ್. ಅಷ್ಟೊಂದು ಖಾರನೂ ಇರಲಿಲ್ಲ, ಆದರೆ ಬಿಸಿ ಬಿಸಿಯಾಗಿತ್ತು, ಫ್ರೆಶ್ ಆಗಿತ್ತು, ಟೇಸ್ಟಿಯಾಗಿತ್ತು. ಈ ಟೊಮೆಟೊ ಸೂಪ್ ನೋಡಿ, ಇದೊಂದು ಒಳ್ಳೆಯ ಪಾಚಕ. ಅಷ್ಟೇ ಅಲ್ಲದೆ ಅದನ್ನ ಅಪಟೈಸರ್ ಅಂತ ಹೇಳಿ ಯಾಕೆ ಕರೆಯೋದು ಅಂದರೆ, ಮುಂದಿನ ಹಸಿವನ್ನು ಅದು ಹೆಚ್ಚು ಮಾಡ್ತದೆ. ಇದೇ ಕಾರಣಕ್ಕೆ ಏನೋ ಗೊತ್ತಿಲ್ಲ, ಮುಂದೆ ನಮ್ಮ ಹುಡುಗರು ಫಿಂಗರ್ ಚಿಪ್ಸ್ನ ಆರ್ಡರ್ ಮಾಡಿಯೇ ಬಿಟ್ಟರು. ಕ್ರಿಸ್ಪಿ, ಟ್ಯಾಂಜಿ, ಫ್ರೆಶ್ಲಿ ಪ್ರಿಪೇರ್ಡ್ ಫಿಂಗರ್ ಚಿಪ್ಸ್ನ ಎಂಜಾಯ್ ಮಾಡ್ತಾ ಈ ಇಬ್ಬರು ಹುಡುಗರು ತಮ್ಮ ಕೀಟಲೆಗಳನ್ನು ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಮಶ್ರೂಮ್ 65 ಬೇಕು ಅನ್ನಂತ ಹೇಳಿ ಇನ್ನೊಬ್ಬ ತನ್ನ ಬೇಡಿಕೆ ಮುಂದಿಟ್ಟಾಗ ಅದು ಕೂಡ ಕೆಲವೇ ಕ್ಷಣಗಳಲ್ಲಿ ನಮ್ಮ ಟೇಬಲ್ಗೆ ಸರ್ವ್ ಆಗಿಯೇ ಬಿಡ್ತು. ತಿನ್ನೋದಕ್ಕಿಂತ ಜಾಸ್ತಿ ಗದ್ದಲನೆ ಅನ್ನೋ ಥರ ಈ ಹುಡುಗರು ಈ ಪೀಸ್ಫುಲ್ ಅಟ್ಮಾಸ್ಫಿಯರಲ್ಲಿ ಸಾಕಷ್ಟು ಗಲಾಟೆ ಮಾಡ್ತಾಯಿದ್ರು. ಕೆಲವು ಕ್ಷಣಗಳಲ್ಲಿ ನಾವು ಆರ್ಡರ್ ಮಾಡಿದಂಥ ವಾಟರ್ ಮೆಲನ್ ಜ್ಯೂಸ್ ಕೂಡ ಸರ್ವ್ ಆಗಿಯೇ ಬಿಡ್ತು. ಫ್ರೆಶ್ಲಿ ಪ್ರಿಪೇರ್ಡ್ ನಮ್ಮೆದುರಿಗೆ ಕಲ್ಲಂಗಡಿ ಹಣ್ಣನ್ನು ತೋರಿಸಿ ಕತ್ತರಿಸಿ ತದನಂತರ ವಾಟರ್ ಮೆಲನ್ ಜ್ಯೂಸ್ನ ಇವರು ಸರ್ವ್ ಮಾಡಿದ್ದು ನನಗೆ ಅದನ್ನು ಕುಡಿಯುವಾಗ ಅದರ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಕ್ರಿಯೇಟ್ ಮಾಡಿತ್ತು. ಸೊ ಅಷ್ಟೊಂದು ರಶ್ ಏನಿರಲಿಲ್ಲ, ಯಾಕೆಂದರೆ ನಾನು ಹೋಗಿದ್ದು ಪೀಕ್ ಅವರ್ಸ್ ಅಲ್ಲ, ಈವ್ನಿಂಗ್ ಅವರ್ಸ್. ಯೂಶ್ವಲಿ ಸ್ಲೀಪರ್ ಕೋಚ್ ಬಸ್ಗಳು ರಾತ್ರಿಯಲ್ಲಿ ಬಂದು ತಮ್ಮ ಪ್ರಯಾಣಿಕರನ್ನು ರಿಫ್ರೆಶ್ ಮಾಡೋ ಕಾರಣದಿಂದ ಆ ಟೈಮಲ್ಲಿ ಸ್ವಲ್ಪ ರಶ್ ಇರುತ್ತೆ. ಬಿಲ್ ಕೂಡ ಅಷ್ಟೊಂದೇನಿರಲಿಲ್ಲ, ಜಸ್ಟ್ 600 ರೂಪೀಸ್ 5 ಜನ ಸ್ನ್ಯಾಕ್ಸಿಗೆ. ಅಷ್ಟೊಂದು ಕ್ಲೀನ್, ಹೈಜಿನಿಕ್, ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ ಇದ್ದಾಗ ಅದು ಓಕೆ ಅನಿಸುತ್ತೆ. ಅಲ್ಲದೆ ತುಂಬ ಫ್ರೆಂಡ್ಲಿ ಸಿಬ್ಬಂದಿ. ಮತ್ತೆ ಭೇಟಿ ಮಾಡಬೇಕು ಅಂತ ಅನಿಸ್ತು. ತಾವು ಕೂಡ ಭೇಟಿ ಮಾಡಿ ಅನಿಸುತ್ತೆ.